ನಿನ್ ಬಗ್ಗೆ ಓದ್ತಾ ತಿಳಿತು. ನೀನು ಸ್ಕೂಲ್ ಟೀಚರ್ ಅಪ್ಪ ಅಮ್ಮಂಗೆ ಹೇಳಿದ್ರು, ಅಂದ್ರೆ ಅವ್ನಿಗೆ IQ ಟೆಸ್ಟ್ ಮಾಡಿಸಿ, ಯಾಕೆಂದ್ರೆ 2.5 ವರ್ಷಕ್ಕೆ ತುಂಬಾ ಎಲ್ಲ ವಯಸ್ಸಿಗೆ ಮೀರಿದ್ದು ಓದೋದು ಅದೆಲ್ಲ ಮಾಡ್ತಾನೆ ಅಂತ. ಸೊ IQ ಟೆಸ್ಟ್ ಅಲ್ಲಿ ಈಗ ಆಲ್ಬರ್ಟ್ ಐನ್ಸ್ಟೈನ್ದೇ 160 ಇದ್ರೆ IQ, ನಿಂದು 180 ಇದೆ ಅಂತ. ಸೊ ಟೆಸ್ಟ್ ಎಲ್ಲ ಬರುತ್ತೆ. ನಿನ್ನೊಂದು ಗಿಫ್ಟೆಡ್ ಚೈಲ್ಡ್ ಅಂತ ಕರೆಯುತ್ತೆ ಪ್ರಪಂಚ, ಗೊತ್ತಲ್ವಾ? ಸಂಬಡಿ ವಿತ್ ಏನೋ ಆ ವಯಸ್ಸಿಗೆ ಮೀರಿದ್ದ ಒಂದು ಜ್ಞಾನ, ಒಂದು ಪ್ರತಿಭೆ ಅಂತ. ಸೊ ಈ ತರ ಎಲ್ಲ ನಿನ್ನ ಜನ ಕರೆದಾಗ ಅಲ್ಲ, ನಿನ್ಗೇನ್ ಅನ್ಸತ್ ಒಳಗಡೆ? ನನಗೆ ಲೈಕ್ ನಾನೇನು ತುಂಬ ಸ್ಪೆಷಲ್ ಅಂತ ಅನ್ಸಲ್ಲ, ಬಿಕಾಸ್ ಎವ್ರಿ ಒನ್ ಈಸ್ ಯುನೀಕ್ ಇನ್ ದರ್ ಓನ್ ವೇ. ಲೈಕ್ ಒನ್ ಪರ್ಸನ್ ಮೈಟ್ ಬಿ ಗ್ರೇಟ್ ಇಟ್ ಸಿಂಗಿಂಗ್, ಇನ್ನೊಬ್ಬ ಮ್ಯಾಥಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ, ಇನ್ನೊಬ್ಬ ಸ್ಪೋರ್ಟ್ಸ್ ತುಂಬ ಚೆನ್ನಾಗಿ ಆಡ್ತಾನೆ, ಆ ಥರ. ಸೊ ಎವ್ರಿ ಒನ್ ಇಸ್ ಯುನೀಕ್ ಇನ್ ದರ್ ಓನ್ ವೇ. ವಾಟ್ ಡಿಡ್ ಯು ಫೀಲ್ ವೆಲ್ ರಿಸೀವಿಂಗ್ ದಿ ಅವಾರ್ಡ್? ತಲೆಯಲ್ಲಿ ಏನು ಓಡ್ತಾ ಇತ್ತು ನಿನ್ಗೆ? ಲೈಕ್ ಇಟ್ ವಾಸ್ ಅ ವೆರಿ ಐ ಫೆಲ್ಟ್ ವೆರಿ ಆನರ್ಡ್, ತುಂಬ ಆನರ್ಡ್ ಅನಿಸ್ತು. ಆಮೇಲೆ ಲೈಕ್ ಆ ಟೈಮಲ್ಲಿ ಮೋದಿ ಜೊತೆ ಇದ್ದೀನಿ ಅಂತ ಒಂಥರ ಮೈ ಬ್ರೇನ್ ವಾಸ್ ಸ್ಕ್ರೀಮಿಂಗ್. ಹೆಂಗೆ ಅಂದ್ರೆ ಲೈಕ್ ಒಂಥರ ನರ್ವಸ್ನೆಸ್, ಆನರ್ಡ್, ಲೈಕ್ ಎಲ್ಲ ಮಿಕ್ಸು. ಆಮೇಲೆ ಒಂಥರ ಸ್ಕೇರ್ಡುವೆ, ಎಲ್ಲ ಮಿಕ್ಸು. ಸೊ ಇಟ್ಸ್ ಅ ಸ್ಯಾಂಡ್ವಿಚ್ ಆಫ್ ಟೂ ಮೆನಿ ಎಮೋಷನ್ಸ್. ಮೆನಿ ಎಮೋಷನ್ಸ್. ಅಂಡ್ ಆಯ್ತು. ಮತ್ತೆ ಏನ್ ಪ್ರಶ್ನೆ ಕೇಳ್ದೆ ಅವ್ರಿಗೆ, ಮೋದಿ ಸರ್ಗೆ? ಅವ್ರಿಗೆ ಲೈಕ್ ಏನ್ ಕೇಳಿದೆ, ಇಸ್ ದರ್ ವೇ ದಟ್ ಎಲ್ಲ ಮೂಲೆ ಇಂಡಿಯಾದಲ್ಲಿ ಎಲ್ಲಾರ್ಗೂ ಈಕ್ವಲ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್ ಫೆಸಿಲಿಟಿ ಸಿಗಕ್ಕಾಗತ್ತಾ ಅಂತ. ಅದಕ್ಕೆ ಏನ್ ಹೇಳಿದ್ರು ಅವರು? ಐ ವಿಲ್ ಸೀ ಟು ದ್ಯಾಟ್ ಅಂತ ಅಂದ್ರು.